14ನೇ ಹಣಕಾಸಿಗಿಂತ 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ 4.7% ಹಾರಿಜಾಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಆಗಿದೆ. ದಟ್ ಮೀನ್ಸ್ ಟು ಸೇ 1.1% ಕಡಿಮೆ ಆಗಿದೆ. ಅದರಿಂದ ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ನಮಗೆ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ 68,000 ಕೋಟಿ ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ ನಮಗೆ 5,495 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸಲಿಕ್ಕೋಸ್ಕರ 5,495 ಕೋಟಿ ಕೊಟ್ಟಿದ್ದರು. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳು ಸರೋವರಗಳನ್ನು ಅವರು ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ, ಒಟ್ಟು 68,000 ಪ್ಲಸ್ 11,495, ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ ಆಗಿದೆ 5 ವರ್ಷದಲ್ಲಿ. 80,000 ಕೋಟಿ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅಲ್ವಾ? ಅದಕ್ಕೆ ನಮ್ಗೆ ಆ ಥರ ಆಗಬಾರದು, ಅದನ್ನು ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ನಾವು ಟೋಟಲ್ ಪಾಪ್ಯುಲೇಷನ್ನಲ್ಲಿ 5% ಇದ್ದೀವಿ. ಕರ್ನಾಟಕದ ಪಾಪ್ಯುಲೇಷನ್ನಲ್ಲಿ ಅಲ್ಲ, ದೇಶದ ಪಾಪ್ಯುಲೇಷನ್, ಸಾರಿ, ದೇಶದ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ 5% ಇದ್ದೀವಿ. ನಾವು ಜಿಡಿಪಿಗೆ 8.7% ಕೊಡ್ತಾ ಇದ್ದೀವಿ. 11-12ರಲ್ಲಿ 7.6% ಇದ್ದದ್ದು, 11-12ರಲ್ಲಿ 7.6% ಇದ್ದದ್ದು, ಈಗ 8.7% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಜಿಡಿಪಿಗೆ ಜಾಸ್ತಿ ಕೊಟ್ಟರು ಕೂಡ ನಮಗೆ, ಆಮೇಲೆ ಜಿಎಸ್ಟಿನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. ಜಿಎಸ್ಟಿನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಜಿಡಿಪಿನಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. ಜಿಡಿಪಿನಲ್ಲಿ, ಜಿಡಿಪಿ ಅಂದ್ರೆ ಗೊತ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. ಜಿಎಸ್ಟಿ ಕಲೆಕ್ಷನ್ನಲ್ಲಿ ವಿ ಆರ್ 2 ಇನ್ ದಿ ಕಂಟ್ರಿ. ಅದರಿಂದ ಗ್ರೋತ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ಯಾವ ರಾಜ್ಯ ಹೆಚ್ಚು ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಅದನ್ನು 45% ಮಾಡಿಬಿಟ್ಟಿದ್ದೀರಿ, ಅದನ್ನು 20% ಮಾಡಿ. ಪರ್ ಕ್ಯಾಪಿಟಾ ಇನ್ಕಮ್ ಅದನ್ನ ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ, ಆ ಮಾನದಂಡನ 20%, 45% ಮಾಡಬೇಡಿ. ಆಮೇಲೆ ಸ್ಪೆಷಲ್ ಗ್ರಾಂಟ್ ಬೆಂಗಳೂರು, ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರಾಂಟ್ ಕೇರಳಕ್ಕೆ ಕೊಟ್ಟಿದ್ದಾರೆ, ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ, ತಮಿಳುನಾಡಿಗೂ ಕೊಟ್ಟಿದ್ದಾರೆ. ಇವೆಲ್ಲ ಇದನ್ನ ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದ್ರೆ ಇಲ್ಲ ತೆಗೆದಾಕ್ಬಿಡಿ, ಇಲ್ಲದ್ರೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ. ರೆವಿನ್ಯೂ
ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಪ್ಲಸ್ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋದು. ರೆವಿನ್ಯೂ ಸರ್ಪ್ಲಸ್ ಖರ್ಚಿಗಿನ್ನ ಆದಾಯ ಜಾಸ್ತಿ ಬರೋದು, ರಿಸೀಟ್ಸ್ ಜಾಸ್ತಿ ಇರೋದು. ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ಆದಾಯ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರೋದು. ಡಿಡ್ ಯು ಫಾಲೋ ಮೀ? ನೀವೇನೋ ತಪ್ಪು ಬರೆದು ಬಿಡ್ಬಿಡಿ. ಆಮೇಲೆ ಏನ್ ಹೇಳಿ, ನಾ ಹೇಳದ್ದು ಹೇಳಿ ನೋಡಯ್ಯ. ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ನಾವು ಬರ್ತಕ್ಕಂಥ ಆದಾಯ ಇದೆಯಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಅದು ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚಿಗಿಂತ ಆದಾಯ ಜಾಸ್ತಿ, ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರೀತೀವಿ. ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ನಲ್ಲಿದ್ದು, ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಕಡಿಮೆ ಇದ್ದೀವಿ. ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಅಂತ ಇರ್ತದೆ. ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇರ್ತವೆ ಅವಕ್ಕೆ ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ. ಯಾಕಂತಂದ್ರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ, ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ, ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ. ಏನೋ ಒಬ್ಬರು ಕೇಳಬೇಕಯ್ಯ. ಆಮೇಲೆ ಬೆಂಗಳೂರಿಗೊಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ 1,15,000 ಕೋಟಿ ಬೇಕು ನಮ್ಗೆ. 1,15,000 ಕೋಟಿ ಬೇಕು. ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಬೇಕು ಅಂತ. ಬೆಂಗಳೂರು ಈಸ್ ಎ ಮೋಸ್ಟ್ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ, ಅದನ್ನು ಕೊಡಿ ಅಂತ ಹೇಳಿದ್ವಿ. ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ, ಮಳೆ ಬರ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ, ಇದಕ್ಕೂ ಸ್ವಲ್ಪ ಗ್ರಾಂಟ್ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ 371J, ಏನಪ್ಪಾ 371J, ಅದನ್ನ ಮಾಡಿದ್ದೀವಿ ನಾವು. ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ₹1 ಬಂದಿಲ್ಲ. ಅದಕ್ಕೂ ಗ್ರಾಂಟ್ಸ್ ಕೊಡಿ ಅಂತ ಹೇಳಿ. ಯಾರೋ ಒಬ್ಬರು ಕೇಳ್ರಿ. ರೆಸ್ಪಾನ್ಸ್ ಹೇಗಿತ್ತು ಸರ್ ತಮ್ಮ ಬೇಡಿಕೆಗಳಿಗೆ, ತಮ್ಮ ಮನವಿಗಳಿಗೆ? ನಿರ್ಮಲಾ ಸೀತಾರಾಮನ್ ಅವರ ರೆಸ್ಪಾನ್ಸ್ ಹೇಗಿತ್ತು, ಸ್ಪಂದನೆ ಹೇಗಿತ್ತು ಅಂತ ಹೇಳಿ? ಹೆಂಗಿರ್ಬೇಕು ಅಲ್ಲ, ಈಗ ಕೇಂದ್ರ ಸರ್ಕಾರ, ಈಗ ತಾವು ಸಾಕಷ್ಟು ಆರೋಪ ಅಲ್ಲ, ಹೆಂಗಿರ್ಬೇಕಯ್ಯ? ಏನ್ ಆರೋಪ ಮಾಡಿದೆ? ನಾನು ರಿಕ್ವೆಸ್ಟ್ ಮಾಡಿದೀವಿ, ಆರೋಪ ಏನ್ ಮಾಡಿಲ್ಲ. ನೋಡಪ್ಪ, ಏನಾಗಿದೆ ಅನ್ನೋದನ್ನ, ಕರ್ನಾಟಕಕ್ಕೆ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿದ್ದೀವಿ. ಅವರು ಅನ್ಯಾಯ ಆಗಿದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಎಕ್ಸಾಮಿನ್ ಅಂತ ಹೇಳಿದ್ದಾರೆ. ನಾನು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಮೆಮೊರಾಂಡಮ್ನಲ್ಲಿ ಎಲ್ಲ ಬರೆದಿದ್ದೀನಿ. ಹಿಂದೆ ಇವ್ರಿಗೆ ಫೈನಾನ್ಸ್ ಕಮಿಷನ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್. ಇವ್ರಿಗೂ ಒಂದು ಕೊಟ್ಟಿದ್ದೀನಿ. ಸರ್, ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಏನ್ ಮಾಡ್ಬೇಕು? ಅದಕ್ಕೆ ಪಾರ್ಟಿ ವಿಚಾರ ಇಲ್ಲ.